ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಸ್ಟಡಿ ಸ್ಟಾರ್ಟರ್ಸ್ ಯೂಟ್ಯೂಬ್ ಚಾನಲ್. ಸೊ ಈ ಒಂದು ವಿಡಿಯೋದಲ್ಲಿ ಲ್ಯಾಂಡ್ ಸರ್ವೇರ್ ಮ್ಯಾಥಮೆಟಿಕ್ಸ್ ಸಂಬಂಧಪಟ್ಟ ಹಾಗೆ ಸಮ್ ಕ್ವಶನ್ಗಳನ್ನ ಸಾಲ್ವ್ ಮಾಡ್ತಾ ಹೋಗೋಣ. ಸೊ ನಿಮಗೆ ಟಾಪಿಕ್ ವೈಸ್ ಕ್ಲಾಸ್ಗಳು ಬೇಕಂದರೆ ನೀವು ಮೆಂಬರ್ಶಿಪ್ಪನ್ನು ಪಡೆದುಕೊಂಡು ಟಾಪಿಕ್ ವೈಸ್ ಕ್ಲಾಸ್ಗಳನ್ನ ಕೇಳ್ಬೋದಾಗಿರ್ತದೆ. ಸೊ ಈಗ ಮೊದಲೇ ಕ್ವಶನು, ವಾಟ್ ಈಸ್ ದ ಲೀಸ್ಟ್ ನಂಬರ್ ಟು ಬಿ ಸಬ್ಸ್ಟ್ರಾಕ್ಟ್ ಫ್ರಾಮ್ 945 ಟು ಮೇಕ್ ಇಟ್ ಅ ಪರ್ಫೆಕ್ಟ್ ಸ್ಕ್ವೇರ್. ಸೊ ಇಲ್ಲಿ 945ರಿಂದ ಯಾವ ಒಂದು ಸಂಖ್ಯೆಯನ್ನು ಲೀಸ್ಟ್ ಸಂಖ್ಯೆಯನ್ನು ಕಳೆದಾಗ ನಮಗೆ ಒಂದು ಪರ್ಫೆಕ್ಟ್ ಸ್ಕ್ವೇರ್ ಇಲ್ಲಿ ಬರ್ತದ ಅಂತ ಇಲ್ಲಿ ಕೇಳಿದ್ದಾರೆ. ಸೊ ಇಲ್ಲಿ ನಾವು ಮೊದಲಿಗೆ ಇದು ಸ್ಮಾಲ್ ಸಂಖ್ಯೆ ಆಗಿರೋದ್ರಿಂದ ನಮ್ಗೆ ಡೈರೆಕ್ಟಾಗಿ ಗೊತ್ತಾಗ್ಬೋದು. ಸೊ 30ರ ಸ್ಕ್ವೇರ 900 ಆಗುತ್ತೆ. ಡೈರೆಕ್ಟ ನಮ್ಗೆ 45ಅನ್ನು ನಾವು ಇಲ್ಲಿ ಸಬ್ಸ್ಟ್ರಾಕ್ಟ್ ಮಾಡಿದ್ರೆ ನಮಗೊಂದು ಪರ್ಫೆಕ್ಟ್ ಸ್ಕ್ವೇರ ಸಿಗ್ತದೆ. ಬಟ್ ಒಂದೊಂದು ಸಲ ಸಂಖ್ಯೆಯನ್ನು ದೊಡ್ಡದು ಕೊಟ್ಟಿರ್ತಾನೋ ಅವಾಗ ಯಾವ ರೀತಿ ಮಾಡೋದಂದ್ರೆ, ಇಲ್ಲಿ ಮೊದಲಿಗೆ 945. ಸೊ ಇಲ್ಲಿ ನಾ ಟಾಪಿಕ್ ವೈಸ್ ಕ್ಲಾಸ್ನಲ್ಲಿ ಈಗಾಗಲೇ ಹೇಳಿರ್ತೀನೋ ಇದನ್ನ ಯಾವ ರೀತಿ ಸಾಲ್ವ್ ಮಾಡ್ಬೋದಂತ. ಇಲ್ಲಿ ಎರಡೆರಡು ಗುಂಪನ್ನು ಮಾಡ್ಕೋಬೇಕು ಈ ಕಡೆಯಿಂದ. ಸೊ ಇಲ್ಲಿ ಮೊದಲಿಗೆ 9 ಅದ, ಇಲ್ಲಿ 3ರ ವರ್ಗ ಏನಾಗುತ್ತೆ, 3 3 9 ಆಗುತ್ತೆ. ಸೊ ಇಲ್ಲಿ 0. ನೆಕ್ಸ್ಟ್ ಈ 45ನ ಇಲ್ಲಿ ಕೆಳಗೆ ತಂದು, ಸೊ ಇಲ್ಲಿ ನಮ್ಗೆ ಡೈರೆಕ್ಟಾಗಿ ಇಲ್ಲಿ 45 ಆನ್ಸರ ಬರ್ತದೆ. ಸೊ ಇದನ್ನ 3ನ ಮತ್ತೆ ಹೊಳಿ ಕೂಡಿಸಿದಾಗ 6 ಆಗುತ್ತೆ. ಬಟ್ ಇಲ್ಲಿ ಒಂದು ನಾವು 61ಲೇ ತೊಂದ್ರೂ ಏನೈತಿ, ಇಲ್ಲಿ 61ಕ್ಕಿಂತ 45 ಕಡಿಮೆ ಇರೋದ್ರಿಂದ ಡೈರೆಕ್ಟ 45 ಏನೈತಿ ಇಲ್ಲಿ ನಾವು ಮೈನಸ್ ಮಾಡಬೇಕಾಗುತ್ತೆ. ಸೊ 945ರಲ್ಲಿ 45ಅನ್ನು ನಾವು ಮೈನಸ್ ಮಾಡಿದಾಗ ನಮ್ಗೆ 900 ಅನ್ನೋದು ಸಿಗ್ತದೆ. ಇಲ್ಲಿ ಡೈರೆಕ್ಟ್ ಅದ 30ರ ವರ್ಗ 900 ಇಲ್ಲಿ ಆಗಿರ್ತದೆ. ಮತ್ತು ಇಲ್ಲಿ ಸಬ್ಸ್ಟ್ರಾಕ್ಟ್ ಮಾಡುವಾಗ ಯಾವ ಒಂದು ಸಂಖ್ಯೆಯನ್ನು ತೊಗೋಬೇಕು ಮತ್ತು ಆ್ಯಡಿಂಗ್ ಮಾಡುವಾಗ ಯಾವುದೋ ಒಂದು ಸಂಖ್ಯೆಯನ್ನು ತೊಗೋಬೇಕಂತ ನೆಕ್ಸ್ಟ್ ಹೇಳ್ತೀನಿ. ಸೊ ಸಬ್ಸ್ಟ್ರಾಕ್ಟ್ ಮಾಡುವಾಗ ಇಲ್ಲಿ ಈ ಕೊಟ್ಟಿರುವಂಥ ಸಂಖ್ಯೆಗಿಂತ ಕಡಿಮೆ ಸಂಖ್ಯೆ ಇದ್ದದ್ದನ್ನು ತೊಗೋಬೇಕಾಗ್ತದೆ. ಆ್ಯಡಿಂಗ್ ಮಾಡುವಾಗ ಇಲ್ಲಿ ಬಂದಂಥ ಸಂಖ್ಯೆಗಿಂತ ಇಲ್ಲಿ ಜಾಸ್ತಿ ಇರುವಂಥ ಸಂಖ್ಯೆನ ತೊಗೋಬೇಕಾಗ್ತದೆ. ಸೊ ನೆಕ್ಸ್ಟ್ ನಿಮ್ಗೆ ಎಕ್ಸಾಂಪಲ್ ಒಳಗೆ ಗೊತ್ತಾಗ್ತದೆ ಯಾವ ರೀತಿ ಅಂತ. ನೆಕ್ಸ್ಟ್ ಕ್ವಶನ, ಫೈಂಡ್ ದ ವ್ಯಾಲ್ಯೂ ಆಫ್ ರೂಟ್ ಆಫ್ 1521 ಡಿವೈಡೆಡ್ ಬೈ 11 ಇಂಟು 11/196 ಆಗುತ್ತೆ. ರೂಟ್ ಆಫ್ ಇಲ್ಲಿ ಇದರ ವ್ಯಾಲ್ಯೂವನ್ನು ಕಂಡು ಹಿಡಿಬೇಕು. ಮೊದಲಿಗೆ ರೂಟ್ ಆಫ್ 1521ದ ರೂಟ್ ಅದ. ಸೊ ಈ ಥರ ವರ್ಗಮೂಲ ಎಷ್ಟಾಗುತ್ತೆ, ಸ್ಕ್ವೇರ್ ರೂಟ್ ಎಷ್ಟಾಗಂತ ಇಲ್ಲಿ ನಮ್ಗೆ ಗೊತ್ತಿರಬೇಕು. ಇಲ್ಲಿ ಈ ಥರ ಸ್ಕ್ವೇರ್ ರೂಟ 39 ಆಗುತ್ತೆ, ನೀವು ಮಾಡಿ ನೋಡ್ಬೋದು. ಇಂಟು 11 ಇದು 196 ಇದ್ದಿದ್ದ ಎಷ್ಟಾಗುತ್ತೆ, 14 ಆಗುತ್ತೆ. ಇಲ್ಲಿ 11 ಗೆಟ್ ಕ್ಯಾನ್ಸಲ್ ಆಗುತ್ತೆ. ಆನ್ಸರ 39/14 ಇಲ್ಲಿ ಆನ್ಸರ ಆಗುತ್ತೆ. ಸೊ ಇಲ್ಲಿ ನೀವು 39ದ ಸ್ಕ್ವೇರ್ ಮಾಡಿದಾಗ 9 9 81 ಆಗುತ್ತೆ. 9 3 27 ಆಗುತ್ತೆ. 27ಕ್ಕೆ 8ಅನ್ನು ಕೂಡಿಸಿದಾಗ 35 ಆಗುತ್ತೆ. ಪ್ಲಸ್ 3 9 27, 3 3 9 ಪ್ಲಸ್ 2 ಅಂದ್ರೆ 11. ಸೊ 1 7 ಪ್ಲಸ್ 5 12 ಇದು 5 ಇಂದ 1. ಸೊ ಇಲ್ಲಿ 39ರ ವರ್ಗ ಎಷ್ಟಾಗಿರ್ತದೆ, 1521. ಸೊ ಈ ಸ್ಕ್ವೇರ್ ರೂಟನ್ನು ಇಲ್ಲಿ ಡೈರೆಕ್ಟ್ ನಾವು 39ಅನ್ನು ಬರಿಬೋದು. ಅದೇ ರೀತಿ ರೂಟ 196 ಇದ್ದಿದ್ದನ್ನು 14 ಅಂತ ಬರಿಬೋದು. ನೆಕ್ಸ್ಟ್ ಇಲ್ಲಿ 39 ಡಿವೈಡೆಡ್ ಬೈ 14 ಅಂತ ಆನ್ಸರ್ ಇಲ್ಲಿ ನಮಗೆ ಆಗುತ್ತೆ. ನೆಕ್ಸ್ಟ್ ಕ್ವಶನ, ವಾಟ್ ಈಸ್ ದ ಲೀಸ್ಟ್ ನಂಬರ್ ಮಸ್ಟ್ ಬಿ ಆ್ಯಡೆಡ್ ಟು ದ 5607 ಟು ಮೇಕ್ ದ ಸಮ್ ಆಫ್ ಪರ್ಫೆಕ್ಟ್ ಸ್ಕ್ವೇರ್. ಸೊ 5607 ಅದ. ಸೊ ಇದನ್ನೊಂದು ಪರ್ಫೆಕ್ಟ್ ಸ್ಕ್ವೇರ್ ಅನ್ನು ಮಾಡ್ಬೇಕಾರೆ ಇದಕ್ಕೆ ಯಾವ ಒಂದು ಲೀಸ್ಟ್ ಸಂಖ್ಯೆಯನ್ನು ಕೂಡಿಸ್ಬೇಕು. ಸೊ ಇಲ್ಲಿ 5607 ಅದ. ಸೊ ಇಲ್ಲಿ ಎರಡೆರಡು ಇದನ್ನ ಗುಂಪು ಮಾಡ್ಕೋಬೇಕು.
ಸೊ ಇದನ್ನ ಟಾಪಿಕ್ ವೈಸ್ ಕ್ಲಾಸ್ ಒಳಗೆ ಹೇಳಿರ್ತೀನಿ, ಇದನ್ನ ಯಾವ್ಯಾವ ಥರ ಗುಂಪು ಮಾಡ್ಕೋಬೇಕು ಅನ್ನೋದು. ಇಲ್ಲಿ ಮೊದಲಿಗೆ ಸೊ 56 ಸನಿ ಇರುವಂಥ ಒಂದು ವರ್ಗ ಸಂಖ್ಯೆ ಯಾವುದದ ಅಂದ್ರೆ 49 ಅದ. ಸೊ ಹಾಗಾಗಿ ಇಲ್ಲಿ ನಾ 7 49 ತೋತ್ನು. ಇದೆಷ್ಟಾಗತ್ತೆ 16 ಒಳಗೆ 9 ಹೋದ್ರೆ ಇಲ್ಲಿ 7 ಆಗುತ್ತೆ. ಇಲ್ಲಿ 5 ಒಳಗೆ 5 ಹೋದ್ರೆ 0. ನೆಕ್ಸ್ಟ್ ಈ 7 ಮತ್ತೆ ಹೊಳ್ಳಿ ಇಲ್ಲಿ ಆ್ಯಡ್ ಮಾಡ್ಕೋಬೇಕು, ಇದು 14 ಆಗುತ್ತೆ. ಈ 07 ಕೆಳಗೆ ತೊಗೋಬೇಕು, ಇದು 07 ಇಲ್ಲಿ ಕೆಳಗೆ ಬರ್ತದೆ. ನೆಕ್ಸ್ಟ್ 707 ಅದ. ಸೊ ಇಲ್ಲಿ ನಾವು ಆ್ಯಡಿಂಗ್ ಮಾಡ್ಬೇಕಂದ್ರೆ ಈ 707ಕ್ಕಿಂತ ಸ್ವಲ್ಪ ಜಾಸ್ತಿ ಇರುವಂಥ ಸಂಖ್ಯೆನ ನಾವು ಇಲ್ಲಿ ತೊಗೋಬೇಕಾಗ್ತದೆ. ಸೊ ಇಲ್ಲಿ 14 ಎಷ್ಟಲೇ ತಗೋದಂದ್ರೆ ಇಲ್ಲಿ 14 ಇಲ್ಲಿ 5ರಲ್ಲೇ ನಾವು ಇಂಟು ಮಾಡಿದಾಗ ಎಷ್ಟು ಬರ್ತದೆ, 5 5 25, 5 4 20 + 2 22, 5 1 5, ಇದು 7. ಸೊ ಇಲ್ಲಿ 725 ಆಗುತ್ತೆ. ಸೊ ಇಲ್ಲಿ ಆ್ಯಡಿಂಗ್ ಅಂತ ಕೊಟ್ಟಿದ್ದಾರೋ ಅದಕ್ಕೆ ಈ 707ಕ್ಕಿಂತ ಸ್ವಲ್ಪ ಜಾಸ್ತಿ ಇರುವ ಮುಂದಿನ ಸಂಖ್ಯೆನ ನಾವು ತಗೋಬೇಕು. ಇಲ್ಲಿ ನಾವು ಈ ಥರ ಡಿಫ್ರೆನ್ಸನ್ನು ನೋಡಿದಾಗ ನಮಗೆ ಎಷ್ಟು ಬರ್ತದೆ, 725ರಲ್ಲಿ 707 ಕಳೆದಾಗ ನಮಗೆ 18 ಇಲ್ಲಿ ಡಿಫ್ರೆನ್ಸ್ ಬಂತು. ಸೊ ಈ 18 ನಾವು ಕೂಡಿಸಿದಾಗ ನಮಗೆ ಇದೊಂದು ಪರ್ಫೆಕ್ಟ್ ಸ್ಕ್ವೇರ್ ಆಗುತ್ತೆ. ಈ 18 ಇದ್ರೊಳಗೆ ಕೂಡಿಸಿದಾಗ 56 07 ಪ್ಲಸ್ 18 ಕೂಡಿಸಿದಾಗ 5 ಆಗುತ್ತೆ, 2 ಆಗುತ್ತೆ, 6 5. ಸೊ ಇದೊಂದು ಪರ್ಫೆಕ್ಟ್ ಸ್ಕ್ವೇರ್ ಆಗಿರ್ತದೆ. ಸೊ ಇದು ಯಾವ ಥರ ಒಂದು ಪರ್ಫೆಕ್ಟ್ ಸ್ಕ್ವೇರ್ ಆಗಿರ್ತದೆ ಅಂದ್ರೆ 75ರ ಇದು ಪರ್ಫೆಕ್ಟ್ ಸ್ಕ್ವೇರ್ ಆಗಿರ್ತದೆ. ನೀವು 75 × 75 ಮಾಡಿ ನೋಡಿದಾಗ ಇಷ್ಟ ಬರಲೇಬೇಕು. ಸೊ ಇಷ್ಟು ಬಂದಾಗ ಇದೇನಾಗುತ್ತೆ, ಕರೆಕ್ಟ್ ಆಗುತ್ತೆ. ಇಲ್ಲಿ ನಾವು 18 ಆ್ಯಡ್ ಮಾಡಬೇಕು. ನೆಕ್ಸ್ಟ್ ಕ್ವಶನ್, ಇಫ್ 584 ಸ್ಕ್ವೇರ್ ಈಕ್ವಲ್ ಟು 3,41,056 ದೆನ್ ದ ವ್ಯಾಲ್ಯೂ ಆಫ್ ಅ ಸ್ಕ್ವೇರ್ ರೂಟ್ ಆಫ್ 34.1050 ಈಸ್ ಅಂದರು. ಸೊ 584ರ ಸ್ಕ್ವೇರ್ ಏನಾಗಿರ್ತದೆ, 3,41,056 ಆಗಿರ್ತದೆ. ಅದೇ ರೀತಿ ಇಲ್ಲಿ ಸ್ಕ್ವೇರ್ ರೂಟ್ ಆಫ್ ಇಲ್ಲಿ 34.1056ರ ಈ ಥರ ಸ್ಕ್ವೇರ್ ರೂಟನ್ನು ನಾವು ಕಂಡುಹಿಡಬೇಕು. ಸೊ ಇವೆರಡು ಸೇಮ್ ಅದಾವ, ಬಟ್ ಇಲ್ಲಿ 4 ಸಂಖ್ಯೆ ಆದ ನಂತರ ಇಲ್ಲಿ ಪಾಯಿಂಟ್ ಕೊಟ್ಟಾರಂದ್ರೆ ಇದು ಯಾವ ರೀತಿ ಇರ್ತದೆ ಅಂದ್ರೆ 34.06 ಅದ. ಸೊ ಈ ಥರ ಸ್ಕ್ವೇರ್ ರೂಟ್ ಏನದ 584 ಸ್ಕ್ವೇರ್ ಅದ. ಸೊ ಈ 34.056 ಇದ್ದಿದ್ದ 5.84 ಆಗುತ್ತೆ. ಸೊ 5.84 ಯಾಕಾಗುತ್ತೆ ಅಂದ್ರೆ ಸೊ ಸ್ಕ್ವೇರ್ ಮಾಡಿದಾಗ ಇಲ್ಲಿ ನಮ್ಗೆ ಪಾಯಿಂಟ್ ಡಬಲ್ ಆಗಿರ್ತಾವೆ. ಸೊ ಇಲ್ಲಿ 4 ಅಂಕಿಗಳನ್ನ ಬಿಟ್ಟು ಇಲ್ಲಿ ಪಾಯಿಂಟ್ ಬಂದೈತಿ ಅಂದ್ರೆ ಇಲ್ಲಿ ಈ ಥರ ಸ್ಕ್ವೇರ್ ನಂಬರ ಅದ್ರೊಳಗೆ ಇಲ್ಲಿ ಏನೈತಿ 2 ಸಂಖ್ಯೆಯನ್ನು ಬಿಟ್ಟ ನಂಬರ ಬಂದಿರ್ತದೆ. ಸೊ ಇಲ್ಲಿ ನೋಡ್ಬೋದು ಇಲ್ಲಿ 4 ಸಂಖ್ಯೆಗಳು ಅದಾವು. ಸೊ ಇಲ್ಲಿ ನಾವು 5.84 ಅಂತ ಅಂದಾಗ ಇಲ್ಲಿ 2 ಸಂಖ್ಯೆಗಳು ಇಲ್ಲಿ ನಮ್ಗೆ ಬಿಟ್ಟ ನಂತರ ಪಾಯಿಂಟ್ ಅದ. ಸೊ ಇಲ್ಲಿ ಆನ್ಸರ್ ಏನಾಗುತ್ತೆ 5.84ದ ಈ ಥರ ಸ್ಕ್ವೇರ್ ಏನಾಗಿರ್ತದೆ ಅಂದ್ರೆ 34.1050 ಆಗಿರ್ತದೆ. ನೆಕ್ಸ್ಟ್ ಕ್ವಶನ್, ಇಫ್ ರೂಟ್ ಆಫ್ 14.44 ಪ್ಲಸ್ ರೂಟ್ ಆಫ್ 9 ಪ್ಲಸ್ ಎಕ್ಸ್ ಸ್ಕ್ವೇರ್ ಈಕ್ವಲ್ ಟು 8.8 ದೆನ್ ಫೈಂಡ್ ದ ವ್ಯಾಲ್ಯೂ ಆಫ್ ಎಕ್ಸ್. ಸೊ ಇಲ್ಲಿ ಎಕ್ಸ್ನ ಬೆಲೆಯನ್ನು ನಾವು ಕಂಡುಹಿಡಬೇಕು. ಸೊ ಇಲ್ಲಿ ನಮಗೆ 14.44ರ ವರ್ಗ ಮೂಲ ಗೊತ್ತಿಲ್ಲ. ಸೊ ಹಾಗಾಗಿ ಇದನ್ನು ಯಾವ ರೀತಿ ಮಾಡ್ಬೋದು ಅಂದರೆ ಮೊದಲಿಗೆ ಈ ಥರ ವರ್ಗ ಮೂಲವನ್ನು ಕಂಡುಹಿಡಬೇಕು. 14.44 ಅದ. ಸೊ ಇವೆರಡು ನೆಕ್ಸ್ಟ್ 14ಕ್ಕೆ ಸನಿ ಇರುವಂಥ ವರ್ಗ ಸಂಖ್ಯೆ ಯಾವುದಂದ್ರೆ 9. ಸೊ ಥರ ಮೂಲ 3 ಆಗುತ್ತೆ. ಇಲ್ಲಿ 9 ತೊಂದಾಗ ಇಲ್ಲಿ ನಮಗೆ ಎಷ್ಟು ಉಳಿತದೆ, 14ರಲ್ಲಿ 9 ಹೋದ್ರೆ 5 ಉಳಿತದೆ. ನೆಕ್ಸ್ಟ್ ಈ 44 ತೆಗೆದು ಸೊ ಇಲ್ಲಿ 0.44 ಐತೆ ಅಂದರೆ ಇಲ್ಲಿ ಡೈರೆಕ್ಟ್ ಪಾಯಿಂಟನ್ನು ನಾವು ಇಲ್ಲಿ ಇಟ್ಕೋಬೋದು. ನೆಕ್ಸ್ಟ್ ಈ 3 ಕೂಡಿಸಿದಾಗ 6 ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಯಾವ ಒಂದು ಸಂಖ್ಯೆಯಿಂದ ಇಂಟು ಮಾಡಿದಾಗ 5.44 ಬರ್ತದೆ ಅಂದರೆ ಇಲ್ಲಿ 8ರಿಂದ ನಾವು ಇಂಟು ಮಾಡಿದಾಗ 3.8 ಆಗುತ್ತೆ. ಇದು 5.44 ಆಗ್ತದೆ. ಇದು 0 0 ಆಗುತ್ತೆ. ಸೊ
14.44ರ ವರ್ಗ ಮೂಲ ಏನಂದ್ರೆ 3.8 ಆಗುತ್ತೆ. ಸೊ ನೀವು 3.8ನ ಸ್ಕ್ವೇರ್ ಮಾಡಿದಾಗ 14.44ನ ಬರ್ತದೆ. ನೆಕ್ಸ್ಟ್ ಇಲ್ಲಿ ಈ 14 ರೂಟ್ ಆಫ್ 14.44 ಪ್ಲಸ್ ರೂಟ್ ಆಫ್ 9 ಪ್ಲಸ್ ಎಕ್ಸ್ ಸ್ಕ್ವೇರ್ ಈಕ್ವಲ್ ಟು 8.8 ಅದ. ಸೊ ಇದನ್ನು 3.8 ಅಂತ ಬರಿಬೋದು. ನೆಕ್ಸ್ಟ್ ಇದನ್ನು ಇಲ್ಲಿ ಇದನ್ನು ಆ್ಯಸ್ ಇಟ್ ಇಸ್ ಇಲ್ರಿ 9 ಪ್ಲಸ್ ಎಕ್ಸ್ ಸ್ಕ್ವೇರ್ ಈಕ್ವಲ್ ಟು 8.8. ಸೊ ಈ 3.8ಅನ್ನು ಈ ಕಡೆ ಕಳಿಸಿದಾಗ ರೂಟ್ ಆಫ್ 9 ಪ್ಲಸ್ ಎಕ್ಸ್ ಸ್ಕ್ವೇರ್ ಈಕ್ವಲ್ ಟು 8.8 ಮೈನಸ್ 3.8 ಆಗುತ್ತೆ. ಸೊ ಇದು ಪ್ಲಸ್ ಇತ್ತು, ಈ ಕಡೆ ಬಂದಾಗ ಮೈನಸ್ ಆಯಿತು. ರೂಟ್ ಆಫ್ 9 ಪ್ಲಸ್ ಎಕ್ಸ್ ಸ್ಕ್ವೇರ್ ಈಕ್ವಲ್ ಟು 8.8 ಒಳಗೆ 3.8 ಹೋತಂದ್ರೆ 5 ಉಳಿತದೆ. ನೆಕ್ಸ್ಟ್ ಈ ರೂಟನ್ನು ಈ ಕಡೆ ಕಳಿಸಿದಾಗ 9 ಪ್ಲಸ್ ಎಕ್ಸ್ ಸ್ಕ್ವೇರ್ ಈಕ್ವಲ್ ಟು 5 ಸ್ಕ್ವೇರ್ ಆಗುತ್ತೆ. ಸೊ ಈ ರೂಟ್ ಇದ್ದಿದ್ದು ಈ ಕಡೆ ಬಂದಾಗ ಸ್ಕ್ವೇರ್ ಆಗುತ್ತೆ. ನೆಕ್ಸ್ಟ್ ಎಕ್ಸ್ ಸ್ಕ್ವೇರ್ ಈ 9ಅನ್ನು ಈ ಕಡೆ ಕಳಿಸಿದಾಗ ಇದು 5 ಸ್ಕ್ವೇರ 25. ಈ ಪ್ಲಸ್ 9 ಇದ್ದಿದ್ದ ಈ ಕಡೆ ಬಂದರೆ ಮೈನಸ್ 9 ಆಗುತ್ತೆ. ಎಕ್ಸ್ ಸ್ಕ್ವೇರ್ ಈಕ್ವಲ್ ಟು ಏನಾಗುತ್ತೆ ಇಲ್ಲಿ 16 ಆಗುತ್ತೆ. ಎಕ್ಸ್ ಈಕ್ವಲ್ ಟು ಇಲ್ಲಿ ಏನಾಗುತ್ತೆ 4 ಆಗುತ್ತೆ. ಸೊ ಎಕ್ಸ್ನ ಬೆಲೆ ಇಲ್ಲಿ 4 ಆಗ್ತದೆ. ಸೊ ನೆಕ್ಸ್ಟ್ ಕ್ವಶನ್, ದ ಸ್ಕ್ವೇರ್ ರೂಟ್ ಆಫ್ 27,225. ಸೊ ಇಲ್ಲಿ 27,225ರ ವರ್ಗ ಮೂಲವನ್ನು ಇಲ್ಲಿ ನಾವು ಕಂಡುಹಿಡಬೇಕು, ಸ್ಕ್ವೇರ್ ರೂಟನ್ನು. ಸೊ ಇಲ್ಲಿ ಇದನ್ನು 2ರಿಂದ 3 ರೀತಿಯಲ್ಲಿ ನಾವು ಇಲ್ಲಿ ಕಂಡುಹಿಡಿಬೋದು. ಸೊ ಮೊದಲೇ ರೀತಿ ಇಲ್ಲಿ ನೋಡ್ಬೋದು ನೀವು. ಸೊ 27,225 ಅದ. ಸೊ ಈ ಕಡೆಯಿಂದ 2 ಗ್ರೂಪ್ ಮಾಡ್ಕೊತ ಬಂದಾಗ ಇಲ್ಲಿ 2 ಉಳಿತದೆ. ಸೊ 2ಕ್ಕೆ ಸಮೀಪ ಇರುವಂಥ ವರ್ಗ ಸಂಖ್ಯೆ ಯಾವುದಂದ್ರೆ 1. ಸೊ ಹಾಗಾಗಿ 1ಅನ್ನು ತಂದಾಗ ಇಲ್ಲಿ 1 ಆಗುತ್ತೆ. ನೆಕ್ಸ್ಟ್ 2ರಲ್ಲಿ 1 ಹೊತ್ತಂದ್ರೆ 1. ಈ 72ಅನ್ನು ಕೆಳಗೆ ತೊಂದ ಈ 1ಕ್ಕೆ ಈ 1ಅನ್ನು ಕೂಡಿಸಿ 2 ಆಗುತ್ತೆ. ನೆಕ್ಸ್ಟ್ ಈ 2ಕ್ಕೆ ಯಾವ ಒಂದು ಸಂಖ್ಯೆಯಿಂದ ಇಂಟು ಮಾಡಿದಾಗ ಇಲ್ಲಿ ನಮ್ಗೆ 172 ಸನಿ ಬರ್ತದೆ. ಅಂದರೆ ಇಲ್ಲಿ 6ರಲ್ಲೇ ಮಾಡಿದಾಗ ನಾವು 6 36 ಆಗುತ್ತೆ. 6 2 12 1 5 15. ಸೊ ಇಲ್ಲಿ 156 ಆಗುತ್ತೆ. ನೆಕ್ಸ್ಟ್ ಇಲ್ಲಿ 12ರಲ್ಲಿ 6 ಹೋದ್ರೆ 6. ಇಲ್ಲಿ 7ರಲ್ಲಿ 6 ಹೋದ್ರೆ 1 5 1ಕ್ಕೆ 0. ನೆಕ್ಸ್ಟ್ ಇಲ್ಲಿ 6 ಇಟ್ಟಿದ್ದೀವಿ. ಸೊ ಈ 6ಅನ್ನು ಮತ್ತೆ ಹೊಳ್ಳಿ ಇಲ್ಲಿ ಕೂಡಿಸಿದಾಗ 6ಅನ್ನು ಕೂಡಿಸಿದಾಗ ಇಲ್ಲಿ 32 ಆಗುತ್ತೆ. ನೆಕ್ಸ್ಟ್ ಈ 25ಅನ್ನು ಇಲ್ಲಿ ಕೆಳಗೆ ತೊಗೊಂಡು ನೆಕ್ಸ್ಟ್ ಇಲ್ಲಿ 32 ಇಲ್ಲಿ ಯಾವ ಒಂದು ಸಂಖ್ಯೆಯಿಂದ ಇಂಟು ಮಾಡಿದಾಗ ನಮ್ಗೆ 1625 ಬರ್ತದೆ. ಅಂದರೆ ಇಲ್ಲಿ 32 ನಾವು ಇಲ್ಲಿ ಕೊನೆಗೆ 5 ಬಂದಿರ್ತೀವಿ ಅಂದರೆ ಡೈರೆಕ್ಟ್ 5ರಿಂದ ತಗೊಂಡು 5 5 25, 5 2 10 2 12, 5 3 15 1 16. ಸೊ ನಮಗೆ 5ರಿಂದ ಮಾಡಿದಾಗ 1625 ಬರ್ತದೆ. ಸೊ ಹಾಗಾಗಿ ಇಲ್ಲಿ 165ರ ವರ್ಗ ಸಂಖ್ಯೆ ಇದಾಗಿರ್ತದೆ. ಸೊ ಇದೊಂದು ಪ್ರಕಾರ. ಇನ್ನೊಂದು ಟೈಪ್ ಅಂದ್ರೆ ಇನ್ನೊಂದು ರೀತಿ ಯಾವುದಂದ್ರೆ ಇಲ್ಲಿ ನೋಡ್ಬೋದು, ಡೈರೆಕ್ಟ್ 27 to 25 ಅದ. ನಾವು ಇಲ್ಲಿ 5ರಲ್ಲೇ ಭಾಗಾಕಾರ ಮಾಡ್ತಾ ಹೋಗೋಣ. 5 5 25, 2 ಹೋಯ್ತು 5 4 20, 2 ಹೋಯ್ತು 5 4 20, ಮತ್ತು 2 ಹೋಯ್ತು 5 5. ನೆಕ್ಸ್ಟ್ ಮತ್ತು 5ರಲ್ಲೇ 5 1 ಇಲ್ಲಿ 4 ಬರ್ದಲ್ಲ, ಅದಕ್ಕೆ ಒಂದು 0 ತಂದು 5 8 40, 4 ಉಳಿತು 5 9. ನೆಕ್ಸ್ಟ್ ಇದು 3ರಲ್ಲೇ ಹೋಗ್ತದೆ. 3 3 9, 1 ಉಳಿತು 3 6 18, 3 3. ನೆಕ್ಸ್ಟ್ 3 1 3 2 3 1. ನೆಕ್ಸ್ಟ್ 121 11ರ ಸ್ಕ್ವೇರ್ ಆಗಿರ್ತದೆ. ಸೊ 11 11 11 1. ಸೊ ಇಲ್ಲಿ ನಮಗೆ 5 × 5 × 3 × 3 × 11 × 11. ಸೊ ಇಲ್ಲಿ ಅವರ ನಮಗೆ ಸ್ಕ್ವೇರನ್ನು ಕೇಳಿದಾಗ ಇಲ್ಲಿ ನಾವು 2 ಗುಂಪನ್ನು ಮಾಡಬೇಕು. ಸೊ ಸ್ಕ್ವೇರ್ ಕೇಳಿದಾಗ 2 ಗುಂಪನ್ನು ಮಾಡಿ ಆ ಗುಂಪಿನಿಂದ ಒಂದೊಂದು ಸಂಖ್ಯೆಯನ್ನು ತೊಗೊಂಡು ಇಂಟು ಮಾಡಬೇಕು. ಕ್ಯೂಬನ್ನು ಕೇಳಿದಾಗ 3 3 ಸಂಖ್ಯೆಯ ಒಂದೊಂದು ಗುಂಪನ್ನು ಮಾಡಿ
ಆ ಗುಂಪಿನಿಂದ ಒಂದೊಂದು ಸಂಖ್ಯೆಯನ್ನು ತೊಗೊಂಡು ಇಂಟು ಮಾಡಬೇಕು. ಸೊ ಇಲ್ಲಿ 5ರಿಂದ 1 5, 3ರಿಂದ 1 3, 11ರಿಂದ 1 11 ತೊಂದಾಗ ನಮಗೆ ಈ 3 ಇಂಟು ಮಾಡಿದಾಗ 165 ಬರ್ತದೆ. ಸೊ ಇಲ್ಲಿ ನೋಡ್ಬೋದು 11 3 33, 33 5 165 ಇಲ್ಲಿ ಆನ್ಸರ್ ಆಗುತ್ತೆ. ಹಾಗೆ ಇನ್ನೊಂದು ಟ್ರಿಕ್ ಏನಪ್ಪ ಅಂತಂದ್ರೆ ಇಲ್ಲಿ ಕೊನೆಯಲ್ಲಿ 25 ಬಂದೈತೆ ಅಂದ್ರೆ ಆ ಥರ ವರ್ಗ ಮೂಲದಲ್ಲಿಯೂ ಕೂಡ ಏನೈತಿ ಕೊನೆಯಲ್ಲಿ 5 ಅನ್ನೋದು ಬರಲೇಬೇಕು. ಸೊ ಆ ರೀತಿಯೂ ಕೂಡ ನೀವು ನೋಡ್ಬೋದು. ಇಲ್ಲಿ ಕೊನೆಯಲ್ಲಿ 25 ಬಂದದ. ನೆಕ್ಸ್ಟ್ ಕೊನೆಯಲ್ಲಿ 25 ಬಂದೈತೆ ಅಂದ್ರೆ ಈ 272 ಏನೈತಿ 2 ಕನ್ಸುಕೇಟಿವ್ ನಂಬರ್ಗಳದ ಇಂಟು ಮಾಡಿದಾಗ ಬರುವಂಥ ಸಂಖ್ಯೆ ಆಗಿರ್ತದೆ. ಸೊ ಇಲ್ಲಿ 16 ಇಲ್ಲಿ 16 256 ಆಗ್ತದೆ. ಸೊ ಈ ಥರ ಮುಂದಿನ ಸಂಖ್ಯೆ ಇದಾಗಿರ್ತದೆ. ಸೊ ಹಾಗಾಗಿ 16 ಇಂಟು 17 ಮಾಡಿದಾಗ ನಮಗೆ 272 ಬರ್ತದೆ. ಸೊ 272 ಇಲ್ಲಿ ಬಂದದ ಅಂದ್ರೆ ಈ 16 ಮತ್ತು 17 ಇಂಟು ಮಾಡಿದಾಗ ಬಂದೈತಿ. ಸೊ ಇಲ್ಲಿ ಚಿಕ್ಕ ಸಂಖ್ಯೆನ ತಗೋಬೇಕು. 16 ತೊಗೊಂಡಾಗ 16 ಇದಕ್ಕೆ ಇಲ್ಲಿ 5 ಇಟ್ಟ ಈ 272ಕ್ಕೆ ಇಲ್ಲಿ 16 ಇಟ್ಟರೆ 165 ಇಲ್ಲಿ ನಮ್ಗೆ ಬರ್ತದೆ. ಅದೇ ರೀತಿ ನೀವು 625 ಅನ್ನೋ ಒಂದು ಸಂಖ್ಯೆ ಐತಿ. ಸೊ ಇಲ್ಲಿ ಈ 25 ಕೊನೆಯಲ್ಲಿ ಐತಿ ಅಂದ್ರೆ 5 ಇಡ್ರಿ. ಸೊ ಇಲ್ಲಿ 6 ಅದ. ಸೊ ಯಾವ 2 ಸಂಖ್ಯೆಗಳ ಇಂಟು ಮಾಡಿದಾಗ ನಮಗೆ 6 ಬರ್ತದೆ. ಸೊ ಅವ ಎಂಥ ನಂಬರ್ ಇರ್ಬೇಕಂದ್ರೆ 2 ಕನ್ಸ್ಯೂಕೇಟಿವ್ ನಂಬರ್ ಅಂದರೆ 1ರ ನಂತರ 1 ಇರಬೇಕು. ಸೊ ಇಲ್ಲಿ 2 3 6. ಸೊ 2 3 6 ಆಗಿರ್ತದೆ. ಸೊ ಇದರಲ್ಲಿ ಚಿಕ್ಕ ಸಂಖ್ಯೆ ಯಾವ್ದು 2 ಅದನ್ನು ಇಲ್ಲಿ ಇಟ್ಬೋದು. ಸೊ ಇದು 25ರ ವರ್ಗ ಸಂಖ್ಯೆ 625 ಆಗಿರ್ತದೆ. ಸೊ ನೀವು ಯಾವುದೇ ಒಂದು ಸಂಖ್ಯೆಯನ್ನು ತೊಗೊಂಡು ಅದನ್ನ ಮಾಡ್ಬೋದು. ಸೊ ಮತ್ತು ಇಲ್ಲಿ ವರ್ಗ ಸಂಖ್ಯೆಯನ್ನು ಕಂಡು ಹಿಡಿಬೇಕಾದ್ರೆ ಒಂದು ವೇಳೆ ಇಲ್ಲಿ 45 ಅದ. ಸೊ ಈ ಥರ ವರ್ಗ ಸಂಖ್ಯೆ ಏನಾಗ್ತದೆ ಅಂದ್ರೆ ಇಲ್ಲಿ ಡೈರೆಕ್ಟಾಗಿ 5ರ ಸ್ಕ್ವೇರ್ ಏನ 25, ಇಲ್ಲಿ 4ರ ಮುಂದಿನ ಸಂಖ್ಯೆಗೆ ಇಂಟು ಮಾಡಿ ಬರೆಯೋದು. ಸೊ 4ರ ಮುಂದಿನ ಸಂಖ್ಯೆ 5 ಆಗಿರ್ತದೆ. ಸೊ 4 5 20. ಸೊ 45ರ ವರ್ಗ ಸಂಖ್ಯೆ ಏನಾಗಿರ್ತದೆ ಅಂದ್ರೆ 2025 ಆಗಿರ್ತದೆ. ಸೊ ಅದೇ ರೀತಿ ನೀವು 15ರ ತಗೋಬೋದು. 15ರಲ್ಲಿ 5ರ ಸ್ಕ್ವೇರ್ ಏನಾಗ್ತದೆ 25, 1ರ ಮುಂದಿನ ಸಂಖ್ಯೆ ಯಾವ್ದು 2, 1 2 2, 225 15ರದ ಸ್ಕ್ವೇರ್ ಆಗಿರ್ತದೆ. ಅದೇ ರೀತಿ ನೀವು 35ರ ತೊಗೊಂಡಾಗ 35 ಸ್ಕ್ವೇರ್ ಅಂದರೆ ಇಲ್ಲಿ 5ರ ಸ್ಕ್ವೇರ್ 25 ಆಯ್ತು. 3ರ ಮುಂದಿನ ಸಂಖ್ಯೆ 4, 3 4 12. ಸೊ ಇಲ್ಲಿ 1225 ಅನ್ನೋದು 35ರ ವರ್ಗ ಸಂಖ್ಯೆ ಇಲ್ಲಿ ಆಗಿರ್ತದೆ. ಸೊ ಈ ರೀತಿ ನೀವು ಬಿಡಿಸ್ಬೋದು. ನೆಕ್ಸ್ಟ್ ಕ್ವಶನ್, ಇಫ್ x equal to root of 3018 plus root of 36 plus root of 169, then what is the value of x? ಸೊ ಇಲ್ಲಿ x ಅನ್ನೋದು ಇಲ್ಲಿ ಕೊಟ್ಟಿದ್ದಾರೆ. ಸೊ ಇಲ್ಲಿ x equal to root of 3018 root of 36 root of 169. ಸೊ ಇಲ್ಲಿ ಪ್ಲಸ್ ಅದ. ಸೊ ಇದು ರೂಟ್ ಆಫ್ 3018 ಪ್ಲಸ್ ರೂಟ್ ಆಫ್ 36 ಪ್ಲಸ್. ಸೊ ಇದು 169 ಯಾವ ರೀತಿ ಬರಿಬೋದು ಅಂದ್ರೆ ನಾವು ಇಲ್ಲಿ 13 ಅಂತ ಬರಿಬೋದು. ರೂಟ್ ಒಳಗೆ 169 ಅಂತ ಐತಿ. ಸೊ ರೂಟನ್ನು ತೆಗೆದಾಗ ನಮಗೆ 13 ಅಂತ ಬರ್ತದೆ. ನೆಕ್ಸ್ಟ್ 3018 ಪ್ಲಸ್ ಇಲ್ಲಿ 36 ಪ್ಲಸ್ 39 ಎಷ್ಟಾಯ್ತು 49 ಆಯ್ತು. ನೆಕ್ಸ್ಟ್ ಇಲ್ಲಿ ರೂಟ್ ಆಫ್ 3018 ಪ್ಲಸ್ ಈ 49 ನಾವು 7 ಅಂತ ಬರಿಬೋದು. ಅಂದರೆ 49ದ ವರ್ಗಮೂಲ 7 ಆಗಿರ್ತದೆ. ರೂಟ್ 49 7 ಅಂತ ಬರಿಬೋದು. ನೆಕ್ಸ್ಟ್ ರೂಟ್ ಆಫ್ 25 ಆಗುತ್ತೆ. ಸೊ ಈ ಥರ ವರ್ಗಮೂಲವನ್ನು ಕಂಡುಹಿಡಬೇಕು. ಸೊ ಈ ಥರ ವರ್ಗಮೂಲ ಏನಾಗಿರ್ತದೆ ಇಲ್ಲಿ 25 ಐತೆ ಅಂದರೆ ಕೊನೆಯಲ್ಲಿ 5 ಬರ್ತದೆ. ಸೊ ಇಲ್ಲಿ 30 ಅದ. ಸೊ ಯಾವ 2 ಸಂಖ್ಯೆಯನ್ನು ಇಂಟು ಮಾಡಿದಾಗ ನಮಗೆ 30 ಬರ್ತದೆ 5 6 30. ಸೊ ಇಲ್ಲಿ 5 6 30. ಸೊ ಇವೆರಡು ಸಂಖ್ಯೆಯ ಸಾನ್ ಸಂಖ್ಯೆ ಯಾವ್ದು 5. ಸೊ ಇಲ್ಲಿ 55ರ ವರ್ಗ ಸಂಖ್ಯೆ 3025 ಆಗಿರ್ತದೆ. ಸೊ ಇಲ್ಲಿ ಎಕ್ಸ್ನ ಬೆಲೆ ಏನಾಗುತ್ತೆ 55 ಆಗುತ್ತದೆ. ನೆಕ್ಸ್ಟ್ ಕ್ವಶನ್, ದ ಲೀಸ್ಟ್ ನಂಬರ್ ವಿಚ್ ಮಸ್ಟ್ ಬಿ ಆ್ಯಡೆಡ್ ಟು 1728 ಟು ಮೇಕ್ ಇಟ್ ಈಸ್ ಅ ಪರ್ಫೆಕ್ಟ್ ಸ್ಕ್ವೇರ್. ಸೊ ಇಲ್ಲಿ 1728 ಐತಿ. ಇದಕ್ಕೆ ಯಾವ ಒಂದು ಸಂಖ್ಯೆಯನ್ನು ಕೂಡಿಸಿದಾಗ ಇದೊಂದು ಪರ್ಫೆಕ್ಟ್ ಸ್ಕ್ವೇರ್ ಆಗ್ತದೆ ಅಂತ ಕೇಳಿದರು.
ಸೊ 1728 ಅದ. ಸೊ ಇವು ಎರಡೆರಡು ಗುಂಪನ್ನು ಮಾಡ್ಕೊಂಡೆ. ಇಲ್ಲಿ 17ಕ್ಕೆ ಸನಿ ಇರುವಂಥ ವರ್ಗ ಸಂಖ್ಯೆ ಯಾವ್ದು? 16. ಸೊ ಹಾಗಾಗಿ 4 4 16. ಇಲ್ಲಿ 1 ಉಳಿತು. ನೆಕ್ಸ್ಟ್ ಈ 28 ಕೆಳಗೆ ತೊಗೊಂಡು ಈ 4 ಇಲ್ಲಿ ಕೂಡಿಸಿ ಇಲ್ಲಿ 8 ಆಗುತ್ತೆ. ಸೊ ಇಲ್ಲಿ ಆ್ಯಡಿಂಗ್ ಮಾಡ್ಬೇಕಂದ್ರೆ ಈ ಸಂಖ್ಯೆಗಿಂತ ಸ್ವಲ್ಪ ಜಾಸ್ತಿ ಇರುವಂಥ ಸಂಖ್ಯೆ ತೊಗೋಬೇಕು. ಇಲ್ಲಿ 2 ತೊಗೊನು, ಅವಾಗ ಇಲ್ಲಿ 168 ಆಗುತ್ತೆ. ಸೊ ಈ ಥರ 164 ಆಗುತ್ತೆ. ಈ ಥರ ಡಿಫ್ರೆನ್ಸ್ ತೊಗೋಬೇಕು. ಸೊ ಈ ಥರ ಡಿಫ್ರೆನ್ಸ್ ಎಷ್ಟಾಗುತ್ತೆ? 36 ಆಗುತ್ತೆ. ಸೊ ಈ 36 ಈ ಒಂದು ಸಂಖ್ಯೆಗೆ 1728 ಪ್ಲಸ್ 36 ಮಾಡಿದಾಗ ನಮಗೆ 42ರ ವರ್ಗ ಸಂಖ್ಯೆ ಆಗ್ತದೆ. ಸೊ ಇಲ್ಲಿ ಇದನ್ನು ಇದಕ್ಕೆ ಕೂಡಿಸಿದಾಗ ಎಷ್ಟಾಗುತ್ತೆ? 1728 ಪ್ಲಸ್ 36 ಇಲ್ಲಿ 14 6 7 7. ಸೊ ಇದು 42ರ ವರ್ಗ ಸಂಖ್ಯೆ ಆಗಿರ್ತದೆ 1764. ನೆಕ್ಸ್ಟ್ ಕ್ವಶನ್, ಸಿಂಪ್ಲಿಫೈ 76 ಪ್ಲಸ್ 84 ಹೋಲ್ ಸ್ಕ್ವೇರ್ ಮೈನಸ್ 76 ಮೈನಸ್ 84 ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ 76 ಇಂಟು 84 ಈಕ್ವಲ್ ಟು ಅದು ಕೊಟ್ಟಿದ್ದಾರೆ. ಸೊ ಈ ಥರ ವ್ಯಾಲ್ಯೂವನ್ನು ಕಂಡು ಹಿಡಬೇಕು. ಸೊ ಇವುಗಳನ್ನ ಸ್ಕ್ವೇರ್ ಮಾಡ್ಕೊಂತ ಹೋದ್ರೆ ಟೈಮ್ ಭಾಳ ಹಿಡಿತದೆ. ಸೊ ಇಲ್ಲಿ ನಿಮ್ಗೆ ಫಾರ್ಮುಲಾಗಳು ಗೊತ್ತಿರಲೇಬೇಕು. ಸೊ ಇಲ್ಲಿ 76 ಅಂದ್ರೆ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಅದ ಮೈನಸ್ ಇಲ್ಲಿ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಅದ. ಸೊ ಇಲ್ಲಿ ನೀವು ನೋಡ್ಬೋದು ಇಲ್ಲಿ ಎ ಎರಡು ಕಡೆ ಸೇಮ್ ಅದ 76. ನೆಕ್ಸ್ಟ್ ಬಿ ಅಂದ್ರೆ ಬಿ 84. ಸೊ ಇದನ್ನು ಸಿಂಪ್ಲಿಫೈ ಮಾಡಿದಾಗ ನಮಗೆಷ್ಟು ಬರ್ತದೆ? 4ab ಬರ್ತದೆ. ಸೊ ನೀವು ಇದನ್ನ ಸಿಂಪ್ಲಿಫೈ ಮಾಡಿ ನೋಡ್ಬೋದು 4ab ಬರ್ತದೆ. ಸೊ ನಾ ಇಲ್ಲಿ ಡೈರೆಕ್ಟ್ ತೊಗೊಂಡ್ಬಿಡ್ತೀನಿ ಅದನ್ನ. ಸೊ ಇಲ್ಲಿ 4 ಇಂಟು ಎ ಅಂದ್ರೆ ನಮಗೆ 76 ಇಂಟು ಬಿ ಅಂದರೆ ಇಲ್ಲಿ ನಮಗೆ 84 ಇಲ್ಲಿ ಡಿವೈಡೆಡ್ ಬೈ ಏನದ 76 ಇಂಟು ಇದು 84. ಸೊ ಇಲ್ಲಿ 76 ಗೆಟ್ ಕ್ಯಾನ್ಸಲ, 84 ಎರಡು ಕ್ಯಾನ್ಸಲ. ಸೊ ಇಲ್ಲಿ ನಮಗೆ ಆನ್ಸರ್ ಏನು ಹೋಯಿತು? ಇಲ್ಲಿ 4 ಅನ್ನೋದು ಇಲ್ಲಿ ಆನ್ಸರ್. ಸೊ ಇದನ್ನು ಸಿಂಪ್ಲಿಫೈ ಮಾಡಿದಾಗ ನಮಗೆ ಆನ್ಸರ್ 4 ಏನೈತಿ ಇಲ್ಲಿ ಬರ್ತದೆ. ಸೊ ನೆಕ್ಸ್ಟ್ ಕ್ವಶನ್, ಕ್ಯೂಬ್ ರೂಟ್ ಆಫ್ 523/64 ಈಸ್ ಈಕ್ವಲ್ ಟು ಅದು ಕೊಟ್ಟಿದ್ದಾರೆ. ಸೊ ಇದು ಕ್ಯೂಬ್ ರೂಟ್ ಆಫ್ ಈ 64 ಇಂಟು 5 ಮಾಡಿದಾಗ ಎಷ್ಟು ಬರ್ತದೆ? 64 ಇಂಟು 5 ಇಲ್ಲಿ 4 5 20 5 6 30 32. ಸೊ ಇಲ್ಲಿ 320 ಪ್ಲಸ್ 23 ಅಂದರೆ 343 ಆಗುತ್ತದೆ ಡಿವೈಡೆಡ್ ಬೈ 64. ಸೊ ಈ 523/64 ಈ ರೀತಿ ಬರಿಬೋದು. ನೆಕ್ಸ್ಟ್ ಇಲ್ಲಿ ಕ್ಯೂಬ್ ರೂಟ್ ಆಫ್ 343 ಡಿವೈಡೆಡ್ ಬೈ ಕ್ಯೂಬ್ ರೂಟ್ ಆಫ್ 64. ಸೊ ನೆಕ್ಸ್ಟ್ ಈ 343ದ ಕ್ಯೂಬ್ ರೂಟ್ ಏನಾಗ್ತದೆ? 7 ಆಗ್ತದೆ. 64ದ ಕ್ಯೂಬ್ ರೂಟ್ ಏನಾಗ್ತದೆ? 4 ಆಗ್ತದೆ. ಸೊ ಇದನ್ನು ಬಾಗ್ಲೆ ಮಾಡಿದಾಗ 4 1 4 1 4 3 ಉಳಿತು, 4 7 28 2 ಉಳಿತು, 4 5. ಸೊ ಇಲ್ಲಿ 1.75 ಅನ್ನೋದು ಇಲ್ಲಿ ಆನ್ಸರ್ ಆಗುತ್ತೆ. ಸೊ ಇಲ್ಲಿ ಆಪ್ಷನ್ ಬಿ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ಕ್ವಶನ್, ವಾಟ್ ಈಸ್ ದ ಸ್ಕ್ವೇರ್ ರೂಟ್ ಆಫ್ 9 ಪ್ಲಸ್ 2 ರೂಟ್ ಆಫ್ 14 ಅಂದರು. ಸೊ ಈ ಥರ ಸ್ಕ್ವೇರ್ ರೂಟನ್ನು ಕಂಡು ಹಿಡಬೇಕು. ಸೊ ಇದು 9 ಪ್ಲಸ್ 2 ರೂಟ್ 14 ಅದ. ಸೊ ಇದನ್ನು ನಾನು 9 ಪ್ಲಸ್ 2 ರೂಟ್ 14 ಇದ್ದಿದ್ದನ್ನು ಇದನ್ನು 7 ಪ್ಲಸ್ 2 ರೂಟ್ ಆಫ್ 7 ಇಂಟು 2 ಅಂತ ಬರ್ಕೋತ್ನು. ನೆಕ್ಸ್ಟ್ ಇಲ್ಲಿ ಇದನ್ನು 7 ಇದ್ದಿದ್ದನ್ನು ನಾನು 7 ರೂಟ್ 7 ಸ್ಕ್ವೇರ್ ಅಂತ ಮಾಡ್ತನು. ಈ 2 ಇದ್ದಿದ್ದನ್ನು ರೂಟ್ 2 ಸ್ಕ್ವೇರ್ ಅಂತ ಮಾಡ್ತನು. ನೆಕ್ಸ್ಟ್ ಇಲ್ಲಿ 2 ರೂಟ್ 7 ಇಲ್ಲಿ ರೂಟ್ 2. ನೆಕ್ಸ್ಟ್ ಇಲ್ಲಿ ಒಂದು ಫಾರ್ಮುಲಾ ಆಗ್ತದೆ, ಏನಂತ ಇಲ್ಲಿ ನೋಡ್ಬೋದು ನೀವು. ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಈಕ್ವಲ್ ಟು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab. ಸೊ ಇಲ್ಲಿ ಇದಕ್ಕೆ ಕಂಪೇರ್ ಮಾಡಿದಾಗ ನಮಗೆ ಇಲ್ಲಿ ನೋಡ್ಬೋದು ಎ ಜಾಗದಾಗ 7 ಸ್ಕ್ವೇರ್ ಅದ,
ಬಿ ಜಾಗದಾಗ ಇಲ್ಲಿ √2 ಅದ. ಸೊ ಇಲ್ಲಿ 2 ಅದ. ಎ ಅಂದ್ರೆ √7, ಬಿ ಅಂದ್ರೆ √2. ಸೊ ಹಾಗಾಗಿ ಇಲ್ಲಿ ನಾವು ಈ ಥರ ಆನ್ಸರ್ ಏನು ಬರಿಬೋದು, ಇಲ್ಲಿ ಎ ಅಂದ್ರೆ √7 ಪ್ಲಸ್ ಬಿ ಅಂದ್ರೆ √2. ಸೊ ಇದನ್ನು ನಾವು ಬರಿಬೋದು. ಇಲ್ಲಿ ಆನ್ಸರ್ ಏನಾಗುತ್ತೆ, ಆಪ್ಷನ್ ಸಿ ನೋಡ್ಬೋದು. ಇಲ್ಲಿ ನೀವು ಕರೆಕ್ಟಾಗಿದೆ. ಸೊ ಇದನ್ನ ಚೇಂಜ್ ಮಾಡಿ ಬರೆದಿದ್ದಾರೋ √2 ಪ್ಲಸ್ √7 ಇಲ್ಲಿ ಆನ್ಸರ ಕರೆಕ್ಟ್ ಆಗುತ್ತೆ. ಸೊ ಇಲ್ಲಿಗೆ ಈ ಕ್ಲಾಸನ್ನು ಮುಗಿಸೋಣ. ಮತ್ತೆ ಮುಂದಿನ ಕ್ಲಾಸ್ನಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.